श्रीगुरुभ्यो नमः। हरिः ओम्। अपादमौलिपर्यन्तं गुरूणाम् अकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। उडुपिय जगद्गुरु श्रीमन्मध्वाचार्य मूल महासंस्थान उडुपि श्री पेजावर अधोक्षर मठाधीशराದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ಶಿರಸಾಷ್ಟಕ ನಮಸ್ಕಾರ ಸಮರ್ಪಣೆ ಮಾಡುತ್ತಾ ಕಳೆದ 24 ವರ್ಷಗಳಿಂದ ಲೋಕ ಕಲ್ಯಾಣಾರ್ಥವಾಗಿ ವಿಷ್ಣು ಸಹಸ್ರನಾಮ ಮತ್ತು ತ್ರಿಪಥಸ್ಥರಿಂದ ಶ್ರೀ ಹರಿವಾಯುಶ್ರೀ ಪಾಲನೆ ನಡೆಸಿಕೊಂಡು ಬಂದಿರತಕ್ಕಂಥ ಸಂಘ ಹರಿವಾಯುಗುರು ಸೇವಾ ಟ್ರಸ್ಟ್ ಇದು ಪ್ರತಿ ಭಾನುವಾರ ನಗರದ ಮಧ್ಯಭಾಗದಲ್ಲಿರುವ ಶ್ರೀ ಪಾಂಡುರಂಗನ ಸನ್ನಿಧಾನ ನಡ್ಕೊಂಡು ಬಂದಿದೆ. ಅದರ ವಾರ್ಷಿಕೋತ್ಸವದ ಉತ್ಸವವೇ ಹರಿದಾಸ ಹಬ್ಬ. ಶ್ರೀ ವ್ಯಾಸದಾಸ ಸಾಹಿತ್ಯದ ಪ್ರಚಾರಕ್ಕಾಗಿ ಬೆಳಗ್ಗೆ ಶ್ರೀ ರಾಘವೇಂದ್ರ ಮಠದಲ್ಲಿ 1 ಗಂಟೆಗಳ ಕಾಲ ಪ್ರವಚನ, ಸಂಧ್ಯೆ ವಾಸವಿ ಶಾಲೆಯ ಆವರಣದಲ್ಲಿರುವ ಹರಿದಾಸ ಮಂಟಪದಲ್ಲಿ ಸಾಯಂಕಾಲ ಪ್ರತಿನಿತ್ಯ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ, ನಂತರದಲ್ಲಿ ಸ್ಥಳೀಯ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ, ಆನಂತರದ 1 ಗಂಟೆಗಳ ಕಾಲ ಪ್ರವಚನದ ಕಾರ್ಯಕ್ರಮ. ಇಷ್ಟು ಹರಿದಾಸ ಹಬ್ಬದ ವಿಶೇಷ ಕಾರ್ಯಕ್ರಮಗಳು. ಮತ್ತು ವಿಶೇಷವಾಗಿ ಹರಿವಾಯುಶ್ರೀ ಪುನಶ್ಚರಣೆಯ ಹೋಮ, ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮದ ಒಂದೊಂದು ಮಹಾ ಹೋಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಈ ವರ್ಷ ಪರಮಪೂಜ್ಯ ಶ್ರೀ ಶ್ರೀಪಾದಂಗಳವರು ಕಳೆದ ವರ್ಷದ ಹರಿದಾಸ ಹಬ್ಬದ ಮಧ್ಯದ ಭಾಗದಲ್ಲಿ, ಅಂದರೆ ಕಳೆದ ವರ್ಷದ 18ನೇ ತಾರೀಕಿನಿಂದ 26ರವರೆಗೆ ಹರಿದಾಸ ಹಬ್ಬವನ್ನು, ಅಂದರೆ ಇದೇ ಜನವರಿ ತಿಂಗಳ ಮೊದಲ 24ನೇ ವರ್ಷದ ಜನವರಿ ತಿಂಗಳ 3ನೇ ವಾರದಲ್ಲಿ ಹರಿದಾಸ ಮಾಡಿದೆವು. ಆ ಹರಿದಾಸ ಹಬ್ಬದ ಮಧ್ಯದಲ್ಲಿ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷ ಶ್ರೀ ರಾಮಚಂದ್ರ ದೇವರ ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸಿದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರು ಅಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ನಿಂತು ಆ ಅಯೋಧ್ಯ ರಾಮನನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇನ್ನು 1 ವರ್ಷಗಳ ಒಳಗೆ ನಮ್ಮ ನಗರಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಗರದ ಎಲ್ಲ ಭಕ್ತರ ಪರವಾಗಿ ಶಿರಸಾಷ್ಟಕ ನಮಸ್ಕಾರದೊಂದಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಮಿಗಳವರಿಗೆ ರಾಮಚಂದ್ರನ ಪಾದಸೇವೆ ಹೇಗೆ ಸಿಕ್ತು ಅಂತ ಹೇಳಿದ್ರೆ, ಅವರು ಪಾದಯಾತ್ರೆಯಲ್ಲಿ ತುಂಬ ದುರಂಧರರು. ಪಾದಯಾತ್ರೆಯ ದುರಂಧರರು ನಮ್ಮ ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರು. ಪ್ರತಿ ವರ್ಷ ಅವರು ಚಾತುರ್ಮಾಸ ನಂತರದಲ್ಲಿ ಉಡುಪಿಯಿಂದ ಅಯೋಧ್ಯೆಗೆ, ಅಯೋಧ್ಯೆಯಿಂದ ಬದರಿಗೆ ಎಲ್ಲ ಕ್ಷೇತ್ರಗಳು ಪಾದಯಾತ್ರೆ ಮೂಲಕ ಹೋಗಿ ಬಂದಂಥ ಮಹಾಸ್ವಾಮಿಗಳವರು. ಹಾಗಾಗಿ ಅವರಿಗೆ ಅವರ ಗುರುಗಳ ವಿಶೇಷ ಅನುಗ್ರಹದಿಂದ ಶ್ರೀ ರಾಮಚಂದ್ರನ ಪಾದ ಸೇವೆಯನ್ನು 48 ದಿನಗಳ ಕಾಲ, ಅಂದರೆ ಪ್ರತಿಷ್ಠಾಪನೆಯಿಂದ 1 ಮಂಡಲ ಪರ್ಯಂತ ರಾಮಚಂದ್ರನ ಸೇವೆ ಮಾಡಿ ಜಗತ್ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡಂಥ ಮಹಾ ಸ್ವಾಮಿಗಳವರು ಈ ದಿನ ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳಿ ನಮ್ಮ ಊರಿನ ನಮ್ಮೆಲ್ಲರ ವಿಶೇಷ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತೊಮ್ಮೆ ನಿಮ್ಮೆಲ್ಲರ ಬರೋವರೆಗೆ ಶಿರಸ ನಮಸ್ಕಾರಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕಳೆದ ವರ್ಷ ನಾವು ರಾಮಚಂದ್ರನ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತ ಹೇಳಿ ಕಳೆದ ವರ್ಷ ಹರಿದಾಸ ಹಬ್ಬ, ಶ್ರೀ ರಾಮನ ಹಬ್ಬ ಅಂತ ಆಚರಣೆ ಮಾಡಿದ್ದೇವೆ. ರಾಮನ ಬಗ್ಗೆ ಪ್ರವಚನ, ರಾಮನ ಬಗ್ಗೆ ದೇವರ ನಾಮಗಳ ಒಂದು ಭಜನಾ ಸಂಕೀರ್ತನ, ರಾಮಾಯಣದ ಬಗ್ಗೆ ಬೆಳಗ್ಗೆ ಮತ್ತು ರಾಘವ ಮಠದಲ್ಲಿ ಮತ್ತು ಸಾಯಂಕಾಲ ರಾಮಾಯಣದ ಬಗ್ಗೆ ವಿದ್ವಾನ ತುಪ್ಪಾಡಿಯ ಆಚಾರ್ಯರಿಂದ ಪ್ರವಚನ, ಹೀಗೆ ರಾಮನ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಈ ವರ್ಷ ರಾಮನ ಹಬ್ಬದೊಂದಿಗೆ ರಾಯರ ಹಬ್ಬ, ರಾಘವೇಂದ್ರ ಸ್ವಾಮಿಗಳವರ ವಿಶೇಷವಾಗಿರತಕ್ಕಂಥ ಪ್ರವಚನ, ಹರಿದಾಸರು ಕಂಡ ಗುರುರಾಯರು ಅಂತ ಇವತ್ತಿನ ಒಂದು ಪ್ರಾರಂಭ ಆಗ್ತಾ ಇದೆ ಪ್ರವಚನ. ಮುಂದಿನ ಶನಿವಾರದವರೆಗೂ ಪ್ರವಚನ ಇರ್ತದೆ. ವಿದ್ವಾಂಸರಾಗಿರ್ತಕ್ಕಂಥ ಕೀರ್ತಿಶೇಷ ವಿದ್ವಾನ್ ಶ್ರೀ ಕೃಷ್ಣದಾಸ ಮುರುಗುಡವರ ಶಿಷ್ಯರಾದ ವಿದ್ವಾನ್ ಶ್ರೀ ಗುರುರಾಜದಾಸರು ಬೆಂಗಳೂರು ಆಗಮಿಸಿದ್ದಾರೆ. ಇವರು ಬೆಳಗಿನ ಹೊತ್ತು ರಾಯರ ಮಠದಲ್ಲಿ ಹರಿಕಥಾಮೃತ ಸರ್ ಉಪಾಸನ ಚಿಂತನೆ ಬೆಳಗ್ಗೆ 8 ರಿಂದ 9 ರಾಯರ ಮಠದಲ್ಲಿ ಪ್ರವಚನ ನಡೆಯುತ್ತದೆ. ಸಾಯಂಕಾಲ 7 ಗಂಟೆಯಿಂದ 8:15ವರೆಗೆ ಹರಿದಾಸರು ಕಂಡ ಗುರುರಾಯರ ವಿಷಯದ ಬಗ್ಗೆ ಪ್ರವಚನ ನೀಡಲಿದ್ದಾರೆ. ಆಗಮಿಸಿದ ವಿದ್ವಾಂಸರಿಗೆ ನಮಸ್ಕಾರ, ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಗರದ ನಮ್ಮ ಕ್ಷೇತ್ರದ ಸಂಸದರು ಮತ್ತು ಶಾಸಕರು ಅವರ ಕಾರ್ಯನಿಮಿತ್ತವಾಗಿ ಬಂದಿಲ್ಲ. ನಮ್ಮೆಲ್ಲರ ನೆಚ್ಚಿನ ಶಾಸಕರು ಅಂತ ಹೇಳಿದ್ರೆ ಅವ್ರು ಎಕ್ಸಿರ್ಲಿ ವೈ ಇರಲಿ, ನಮ್ಮವರಾಗಿರ್ತಕ್ಕಂಥ ತಿಪ್ಪಾರೆಡ್ಡಿ ಅವರು ಆಗಮಿಸಿದ್ದಾರೆ. ಅವರು ಹೇಗಿದ್ದರೂ ನಮ್ಮವರೇ ಅವರು ಸೋತು ಗೆದ್ದಿದ್ದಾರೆ, ನಮ್ಮ ಹೃದಯವನ್ನು ಗೆದ್ದಿದ್ದಾರೆ, ನಮ್ಮ ಅಭಿಮಾನ ಪ್ರೀತಿಯನ್ನು ಗೆದ್ದಿದ್ದಾರೆ. ಆದ್ದರಿಂದ ಅಂತಹ ಶಾಸಕರಾಗಿರ್ತಕ್ಕಂಥ ತಿಪ್ಪಾರೆಡ್ಡಿ ಅವರಿಗೆ ವಿಶ್ವಾಸಪೂರ್ವಕ ಗೌರವಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ಬ್ರಾಹ್ಮಣ ಸಂಘದ ಅಧ್ಯಕ್ಷರು, ಚಿತ್ರದುರ್ಗದಲ್ಲಿ ನಾವು ಯಾವುದೇ ಸಂಘ ಸಂಸ್ಥೆಯವರು ಮಾಡಿದ್ರು ಬ್ರಾಹ್ಮಣ ಸಂಘವನ್ನು ಬಿಟ್ಟು ಮಾಡಲಿಕ್ಕಿಲ್ಲ. ಪ್ರತಿ ಬಾರಿ ಹೇಳ್ತೇನೆ, ಅದು ದೊಡ್ಡ ಆಲದ ಮರ ಬ್ರಾಹ್ಮಣ ಸಂಘ ಅನ್ನತಕ್ಕಂಥದ್ದು, ಅದರ ನೆರಳಲ್ಲಿ ನಾವಲ್ಲಿ ಇರೋರು. ಹಾಗಾಗಿ ನಮ್ಮ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವರ ಕಾರ್ಯಬಾಹುಳ್ಯ ತುಂಬ ಇದೆ. ಮಗಳ ಮದುವೆ ಫಿಕ್ಸ್ ಆಗಿದೆ, ಓಡಾಟ ಬಹಳ ಇದೆ. ನನ್ನೇ ಒಂದು ಕಾರ್ಯಕ್ರಮ ಪೇಜರ್ಸ್ಗಳ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಇವತ್ತು ಅವರು ಊರಿಗೆ ಹೋಗಬೇಕಿತ್ತು, ಆದರೂ ಸಹ ನಮ್ಮ ಒಂದು
ವಿಶೇಷ ಪ್ರೀತಿಯ ಕೋರಿಕೆಯಿಂದಾಗಿ ಅವರು ಇದು ನಮ್ಮೊಟ್ಟಿಗೆ ಇದ್ದು ಇಲ್ಲಿ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ. ಶ್ರೀ PS ಮಂಜುನಾಥ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ಇಷ್ಟೂ ವರ್ಷಗಳ ಪರ್ಯಂತ ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ಶ್ರೀಪಾದವರ ಆಜ್ಞಾ ಪ್ರಕಾರ ಮತ್ತು ಆದೇಶದಂತೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಠದ ಎಲ್ಲ ಒಂದು ನಡೆದ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಇವತ್ತಿನ ಅಲ್ಲಿಯ ಶ್ರೀಮಠದ ವ್ಯವಸ್ಥಾಪಕರಾದ ಶ್ರೀ ಪ್ರಾಣೇಶಾಚಾರ್ಯ ಕೊಪ್ಪರ ರಾಘವೇಂದ್ರ ಸ್ವಾಮಿ ಮಠದ ವ್ಯವಸ್ಥಾಪಕರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಉತ್ತರಾದಿ ಮಠದ ವ್ಯವಸ್ಥಾಪಕರು ವಿದ್ವಾನ್ ಶ್ರೀ ಉಪಾಧ್ಯಾಯ ಪ್ರವಚನಾಚಾರ್ಯ ಕುದುರವರೆಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ವಾರ್ಡಿನ ನಮ್ಮೆಲ್ಲರ ಪ್ರತಿನಿಧಿ ನಗರಸಭೆ ಸದಸ್ಯರು ಹರೀಶ್ ಅವರು ಆಗಮಿಸಿದ್ದಾರೆ. ನಮ್ಮೊಟ್ಟಿಗೆ ಇದ್ದು ಎಲ್ಲ ಕಾರ್ಯಕ್ರಮ ಸಹಕಾರ ಮಾಡಿ ಈ ಒಂದು ಕಾರ್ಯಕ್ರಮ ವೈಭವಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಹರೀಶ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅಧ್ಯಕ್ಷರು ಕುರುರಾಜ್ಯ ಸೇವಾ ಸಂಘ ಶ್ರೀ ವೇದವ್ಯಾಸಾಚಾರ್ಯ ಅಣ್ಣಾದೊರೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಬಡಗನಾಡು ಸಂಘದ ಅಧ್ಯಕ್ಷರು ಬರಬೇಕಿತ್ತು, ಕಾರಣಾಂತರಗಳು ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಬಡಗನಾಡು ಸಂಘದ ಉಪಾಧ್ಯಕ್ಷರಾದ ಮತ್ತು ಹೊಸದುರ್ಗದ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥವರು ಚಂದ್ರಪ್ರಕಾಶ್ ಅವರು ಈ ಒಂದು ಅವರು ಡ್ಯೂಯಲ್ ರೋಲ್ ಇವತ್ತು. ಒಂದು ಚಿತ್ರದುರ್ಗ ಬಡಗನಾಡು ಸಂಘದ ಜಿಲ್ಲಾ ಅಧ್ಯಕ್ಷರು ಮತ್ತು ಹಿರಿಯೂರಿನ ಹೊಸದುರ್ಗದ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾಗಿ ಚಂದ್ರಪ್ರಕಾಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶ್ರೀ ವೈಷ್ಣವ ಸಭಾ ಅಧ್ಯಕ್ಷರಾದ ಶ್ರೀ ಜಗದೀಶ್ ಜೆ ಅಯ್ಯಂಗಾರ್ ಅವರಿಗೆ ವಿಶ್ವಾಸದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅಧ್ಯಕ್ಷರು ಶ್ರೀ ಸದ್ಗುರು ಬ್ರಹ್ಮಚೈತನ್ಯ ಮಂಡಳಿ ಕಟೀಲ್ ದಿವಾಕರ್ ಅವರಿಗೆ ಅಭಿಮಾನದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಇದು ರಾಘವೇಂದ್ರ ಸ್ವಾಮಿಯವರ ಸಪ್ತಾಹವನ್ನು ಕಳೆದ 2 ವರ್ಷಗಳಿಂದ ನಾವು ಮಾಡಿದೆವು. ಆಗ ನಾವು ಕೇಳಿದ್ದೇವೆ ಇದು ಜಿಲ್ಲಾ ಮಟ್ಟದ ಉತ್ಸವ ಆಗಬೇಕು ಹರಿದಾಸ ಹಬ್ಬ ಅಂತೇಳಿ. ಹಾಗಾಗಿ ನಮ್ಮ ಜಿಲ್ಲೆಯ 6 ತಾಲೂಕಿನ ಸದಸ್ಯರುಗಳನ್ನು ಒಳಗೊಂಡಂತೆ ಈ ಹರಿದಾಸ ಹಬ್ಬ ಕಳೆದ 2 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಈ ವರ್ಷದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ತಾಲೂಕು ಬ್ರಾಹ್ಮಣ ಸಂಘ ಚಳ್ಳಕೆರೆ ಶ್ರೀ ಡಾಕ್ಟರ್ ಅನಂತರಾಮ್ ಗೌತಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ಅಭಿಮಾನದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಹಿರಿಯೂರು ಬ್ರಾಹ್ಮಣ ಸಂಘದ ತಾಲೂಕು ಬ್ರಾಹ್ಮಣ ಸಂಘ ಅಧ್ಯಕ್ಷರು ಶ್ರೀ ಸ್ವಾಮಿನಾಥನ್ ಅವರು ಆಗಮಿಸಿದ್ದಾರೆ. ಅವರಿಗೂ ನಮಸ್ಕಾರ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮೊಣಕಾಲ್ಮೂರಿಂದ ಬರಬೇಕು, ಅವರು ತುಂಬ ದೂರದಲ್ಲಿದ್ದಾರೆ. ಒಂದು ವಾರದಲ್ಲಿ ಒಮ್ಮೆ ಬಂದು ಹೋಗ್ತಾರೆ ಅಂತ ಹೇಳಿದ ಲಕ್ಷ್ಮೀವತಿ ಅವರು ಅವರಿಗೆ ಈ ಒಂದು ಅನೌಪಚಾರಿಕ ಸ್ವಾಗತವನ್ನು ಕೊಡ್ತಾ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಆರ್ಯವೈಶ್ಯ ಸಂಘದವರು ವಿಶೇಷ ಸಹಕಾರ ನೀಡಿದ್ದಾರೆ. ಆರ್ಯವೈಶ್ಯ ಸಂಘ ಈ ಶಾಲೆಯಲ್ಲಾಗಲಿ ವಿದ್ಯಾರ್ಥಿಯ ನಿಲಯದ ವಿದ್ಯಾರ್ಥಿಗಳು ತೊಂದರೆ ಆಗದಂತೆ, ಶಾಲೆಗೆ ತೊಂದರೆ ಆಗದಂತೆ ಕಾರ್ಯ ಮಾಡಿಕೊಳ್ಳಿ ಅಂತೇಳಿ ಕಳೆದ 17 ವರ್ಷಗಳಿಂದ ನಮಗೆ ಆರ್ಯವೈಶ್ಯ ಸಂಘದವರು ವಿಶೇಷ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ವಾಸವೇಶ್ವರ ಆವರಣದಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಆರ್ಯವೈಶ್ಯ ಸಂಘದ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ LE ಶ್ರೀನಿವಾಸ ಬಾಬು ಅವರಿಗೆ ಅಭಿಮಾನದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಮೋಹನ್ ಕುಮಾರ್ ಗುಪ್ತಾ ಅಧ್ಯಕ್ಷರು ಆರ್ಯವೈಶ್ಯ ವಿದ್ಯಾಭಿವೃದ್ಧಿ ಸಂಘ. ಈ ಪ್ರಿಮಿಸಸ್ ಒಂದು ಹಾಸ್ಟೆಲ್ ಇದೆ, ಅದಕ್ಕೊಬ್ಬ ಅಧ್ಯಕ್ಷರು, ಒಂದು ಕಾರ್ಯಕಾರಿ ಮಂಡಳಿ ಇದೆ. ಅವರು ಸಹ ಮೋಹನ್ ಕುಮಾರ್ ಗುಪ್ತಾ ಅವರು ಕಾರ್ಯಭವನದಿಂದ ಬರಲಿಕ್ಕೆ ಆಗಿಲ್ಲ, ಒಂದು ವಾರದಲ್ಲಿ ಒಮ್ಮೆ ಬಂದು ಹೋಗ್ತಾರೆ ಅಂತ ಹೇಳಿದ್ದಾರೆ. ಅವರಿಗೆ ಅನೌಪಚಾರಿಕ ಸ್ವಾಗತವನ್ನು ಕೋರ್ತಾ ಸತ್ಯನಾರಾಯಣ ಶೆಟ್ಟಿ ಅವರು SA ಸತ್ಯನಾರಾಯಣ ಶೆಟ್ಟಿ ಅಧ್ಯಕ್ಷರು ವಾಸವಿ ವಿದ್ಯಾಸಂಸ್ಥೆ ನಮಗೆ ಎಷ್ಟು ಸಹಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ಇಲ್ಲಿಯ ಈ ಅಲಂಕಾರವನ್ನು ಒಂದು ವಾರ ಯಾವ ಮಕ್ಕಳು ಶೂ ಚಪ್ಪಲಿ ಹಾಕೊಂಡು ಮೇಲೆ ಹಾಕೋದಿಲ್ಲ. ಒಂದು ವಾರ ಅಲಂಕಾರ ಹೀಗೆ ಇರ್ತದೆ, ಯಾವ ತೊಂದರೆ ಇಲ್ಲ. ಸುತ್ತ ದಾಸರಾಯರ ಫೋಟೋಗಳು ಕಟ್ಟಿದ್ದೇವೆ, ಅದಕ್ಕೂ ಏನು ಹಾನಿ ಆಗದಂತೆ ಎಲ್ಲ ಮಕ್ಕಳಿಗೆ ಒಂದು ಸುಶಿಕ್ಷಿತವಾಗಿರ್ತ ಒಂದು ಸಂಸ್ಕಾರವನ್ನು ಕೊಟ್ಟು ಹರಿದಾಸ ಹಬ್ಬದಲ್ಲಿ ಮತ್ತು ಶಿಕ್ಷರೇತರ ಬೋಧಕೇತರ ಸಿಬ್ಬಂದಿಗೂ ಅವರು ಇದೆಲ್ಲ ಮಾರ್ಗದರ್ಶನ ಕೊಟ್ಟು ಹರಿದಾಸ ಹಬ್ಬವನ್ನು ವೈಭವೀಕರಿಸಿದ ಜವಾಬ್ದಾರಿ ನಮ್ಮದು ಅಂತ ಹೇಳಿ ನಮ್ಮ ಸತ್ಯನಾರಾಯಣ ಶೆಟ್ಟು ಅಭಿಮಾನದಿಂದ ಒಂದೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದವರಿಗೂ ಸಹ ವಿಶ್ವಾಸದ ಸ್ವಾಗತವನ್ನು ಕೋರ್ತಾ ಈ ಒಂದು ಇದೆಲ್ಲರಿಗೂ ಕಾರಣ ಶ್ರೋತೃವರ್ಗ, ಅಶೇಷ ಭಕ್ತರಿಗೆ ವಿಶೇಷವಾಗಿ ಸ್ವಾಗತ ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇದರೊಂದಿಗೆ ಈ ಪೇಜಾವರ ಮಠದ ಸಿಬ್ಬಂದಿ ವರ್ಗದವರೆಗೂ ಮತ್ತು ನಮ್ಮೂರಿನ ವಿದ್ವಾಂಸರಾದ ವಿದ್ವಾನ್ ಶ್ರೀ ಚೀಳಂಗಿ ಬದ್ರಿನಾಥಾಚಾರ್ಯರಿಗೂ ಮನಪೂರ್ವಕವಾದ ವಿಶ್ವಾಸದ ಅಭಿಮಾನದ ಸ್ವಾಗತವನ್ನು ಕೋರ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಆರಕ್ಷಕರು ಮತ್ತು ಸಂಪರ್ಕ ದೂರವಾಣಿಯವರು ಪ್ರೆಸ್ಸಿನವರು ಇವರೆಲ್ಲರಿಗೂ ಸ್ವಾಗತವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಅಧ್ಯಕ್ಷರಾದ ಕೆ ನಾಗರಾಜರಾವ್ ಅವರು. ಅವರ ಪರವಾಗಿ ಕಾರ್ಯದರ್ಶಿಯಾಗಿ ನಾವು ಅವರನ್ನು ಒಳಗೊಂಡಂತೆ ಎಲ್ಲ ಮತ್ತು ಕಾರ್ಯಕಾರಿ ಮಂಡಳಿಯವರನ್ನ, ಪಾರಾಯಣ ಸದಸ್ಯರನ್ನ, ಈ ಸೇರಿದಂತೆ ಎಲ್ಲ ಭಕ್ತಾದಿಗಳನ್ನ ಮನಪೂರ್ವಕವಾಗಿ ಪ್ರೀತಿ ಸಂತೋಷದಿಂದ ಅವರನ್ನ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸ್ವಾಗತಕ್ಕೆ ಎಲ್ಲರನ್ನು ವಂದಿಸಿ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು. ಪ್ರತಿನಿತ್ಯದಲ್ಲಿ ಎಲ್ಲರೂ ಸಹ ವಿಶೇಷವಾಗಿ ಕಾರ್ಯಕ್ರಮ ಭಾಗವಹಿಸಿ ಈ ವರ್ಷದ ಹರಿದಾಸ ಭವನ ವೈಭವೀಕರಿಸಬೇಕಂತೇಳಿ ಮತ್ತೊಮ್ಮೆ ಪ್ರಾರ್ಥನೆಯಿಂದ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ. ಸ್ವಾಗತದಲ್ಲಿ ಪ್ರಸ್ತಾವನೆಯನ್ನು ಕೂಡ ಮುಗಿಸಿಕೊಟ್ಟಂತಹ ಶ್ರೀಯುತ ಪುಟ್ಟರಾಜ ಜೋಶಿ ಅವರಿಗೆ ಅನಂತ ಧನ್ಯವಾದಗಳು. ಈಗ ವ್ಯಾಸರು ಮತ್ತು ದಾಸರು ಹಚ್ಚಿದ ವಿಜ್ಞಾನ ದೀಪ ಮತ್ತು ಸುಜ್ಞಾನ ದೀಪದ ಉದ್ಘಾಟನೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಗುರುಗಳು ಇದು ನಡೆಸಿಕೊಡಬೇಕು ಅಂತ ಹೇಳಿ ಕೋರ್ತಾ ಇದ್ದೇನೆ. ಅವರೊಂದಿಗೆ ಗಣ್ಯರನ್ನು ಕೂಡ ಆಗಮಿಸಬೇಕು. ನಮ್ಮ ಸಂಘದ ಕಾರ್ಯಕರ್ತರೆಲ್ಲ ಮೇಲ್ಭಾಗದಲ್ಲಿ ನಿಂತುಕೊಳ್ಬೇಕು ಅಂತ ಹೇಳಿ
ಕೋರ್ತಾ ಇದ್ದೇನೆ. ಇಲ್ಲೂ 2 ದೀಪಗಳ ಪ್ರಚನೆ ಹಾಕಿದ್ದು ದಾಸ ಸುಜ್ಞಾನ ದೀಪ ವ್ಯಾಸ ವಿಜ್ಞಾನ ದೀಪ ಅಂತ ಹೇಳಿ. ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾಧಯೋ ರಾಶಯ ನಕ್ಷತ್ರಾಣಿ ಸಯೋಗಕಾಶ್ಚ ತಿಥಯಃ ತದ್ದೇವತಾತ್ ಸದ್ಗಣಾ ಮಾಸಾಬ್ಧಾರ್ಧವಸ್ತದೈವ ದಿವಸಃ ಸಂಧ್ಯಾಸ್ತಥಾ ರಾತ್ರಯಃ ಸರ್ವೇ ಸ್ಥಾವರ ಜಂಗಮಾಃ ಪ್ರತಿದಿನಂ ಕುರ್ಯಾತ್ ಸದಾ ಮಂಗಳಂ. ಧ್ರುವಂ ದೇ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ದ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಂಥ ಗುರುಗಳಿಗೂ ಹಾಗೂ ಅವರ ಜೊತೆಯಲ್ಲಿ ಸಹಕರಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇನ್ನು ಗುರುಗಳಿಗೆ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರಿಂದ ಈಗ ಫಲ ಸಮರ್ಪಣೆ ಕಾರ್ಯಕ್ರಮ, ದಯವಿಟ್ಟು ಅವರು ಒಂದು ಅದನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೋರ್ತಾ ಇದ್ದೇನೆ. ಅಷ್ಟರಲ್ಲಿ ಗುರುಗಳು ಹೋಗಲಿಕ್ಕೆ ಇರೋದರಿಂದ ಸ್ವಲ್ಪ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡಿದ್ದೇವೆ. ಇಲ್ಲಿ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರ ಪರವಾಗಿ ನಮ್ಮ ಸಂಘದ ಮೇಲೆ 24 ವರ್ಷಗಳಿಂದಲೂ ಕೂಡ ಅಭಿಮಾನವಿಟ್ಟು ಸಹಕಾರವನ್ನು ನೀಡುತ್ತಾ ಎಲ್ಲ ರೀತಿಯ ಸಹಕಾರವನ್ನು ನಮಗೆ ನೀಡಿದ್ದಾರೆ ಜನಪ್ರಿಯ ಶಾಸಕರು ಶ್ರೀಯುತ GS ತಿಪ್ಪಾರೆಡ್ಡಿಯವರು. ಅವರು ಎಲ್ಲರ ಪರವಾಗಿ 2 ಮಾತನಾಡಬೇಕು ಅಂತ ಹೇಳಿ ಕೋರ್ತಾ ಇದ್ದೇನೆ. ಇವತ್ತಿನ ಈ ಪವಿತ್ರವಾದಂಥ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಕ್ಕೆ ಬಂದಿರತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಟ್ರಸ್ಟಿನ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರಾದ ನಾಗರಾಜ್ ಅವರೇ ಮತ್ತು ಬ್ರಾಹ್ಮಣರ ಸಂಘದ ಅಧ್ಯಕ್ಷರು ನನ್ನ ಹಿತೈಷಿಗಳಾದಂಥ ಮಂಜುನಾಥ್ ಅವರೇ, ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ, ಆರ್ಯ ವೈಶ್ಯ ಸಂಘದ ಅಧ್ಯಕ್ಷೆ ಮತ್ತು ಅವರ ಸಂಘದ ಪದಾಧಿಕಾರಿಗಳೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ನೆರೆದಿರ್ತಕ್ಕಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಬನ್ನಿ. ಇವತ್ತು ನಮ್ಮ ಚಿತ್ರದುರ್ಗಕ್ಕೆ ವಿಶೇಷವಾಗಿ ಒಂದು ವಿಶೇಷವಾದಂಥ ದಿನ ಅಂದರೆ ತಪ್ಪಾಗಲಾರದು. ಕಾರಣ, ಕಳೆದ ವರ್ಷ ಅಯೋಧ್ಯೆಯಲ್ಲಿ ಸುಮಾರು 500 ವರ್ಷದ ಹಿಂದಿನಿಂದ ಹೋರಾಟ ಮಾಡಿ ಈ ಮೊಘಲರ ದೌರ್ಜನ್ಯದಿಂದ ರಾಮನ ದೇವಸ್ಥಾನೆಯನ್ನು ಹಾಳು ಮಾಡಿ ಅಲ್ಲಿ ಒಂದು ಮಸೀದಿಯನ್ನು ಕಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನ ಆ ರಾಮ ಮಂದಿರ ಕಟ್ಟಬೇಕು ಅಂತೇಳಿ ಸುಮಾರು 500 ವರ್ಷ ಹೋರಾಟ ಮಾಡಿ ಅನೇಕ ಜನ ಪ್ರಾಣವನ್ನು ಬಲಿದಾನವಾಗಿ ಕೊಟ್ಟಿರ್ತಕ್ಕಂಥ ಇತಿಹಾಸ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾಕೆಂದ್ರೆ ನಾವು ಇವತ್ತು ವಿಶೇಷವಾಗಿ ಒಂದು ಪವಿತ್ರವಾದ ದಿನ ನಮ್ಮ ಚಿತ್ರದುರ್ಗಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಂದ್ರೆ, ಅಯೋಧ್ಯೆಯಲ್ಲಿ ಕಳೆದ ವರ್ಷ ಶ್ರೀರಾಮನ ಪ್ರಾಣದ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯ ನೇತೃತ್ವದ ಒಂದು ವಹಿಸಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರು ಅದನ್ನು ಉದ್ಘಾಟನೆ ಮಾಡಿದರೆ ಪ್ರಥಮವಾಗಿ ನಮ್ಮ ಊರಿಗೆ ಬಂದಿರತಕ್ಕಂಥದ್ದು, ನಮ್ಮೆಲ್ಲರ ಅವರನ್ನು ನೋಡ್ತಕ್ಕಂಥದ್ದು ನಮ್ಮ ಒಂದು ಪುಣ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸುತ್ತಾ, ಮತ್ತು ನಮ್ಮೂರಿನಲ್ಲಿ ಸುಮಾರು 20-24 ವರ್ಷದಿಂದ ಈ ಟ್ರಸ್ಟಿನವರು ಈ ಹರಿದಾಸ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. 1 ಅಥವಾ 2 ಸಾರಿ ತಪ್ಪಿದ್ರೆ ನಾನು ಪ್ರತಿ ವರ್ಷನೂ ಬಂದಿದ್ದೀನಿ. 24 ವರ್ಷ, ನಾನು 30 ವರ್ಷದ ಶಾಸಕನಾಗಿದ್ದಾಗ ಪ್ರತಿ ದಿವಸನೂ ಬಂದಿದ್ದೀನಿ, ಈಗಲೂ ಬಂದಿದ್ದೆ. ನಿಜವಾಗಲೂ ಕೂಡ ಒಂದು ನಗರದ ಮತ್ತು ಈ ಜಿಲ್ಲೆಯ ಅನೇಕ ಭಕ್ತಾದಿಗಳಿಗೆ
ಒಂದು ಹಬ್ಬದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಹಿರಿಯ ಪ್ರವಚನಗಳು ಕೊಡುವಂಥವ್ರನ್ನ ಕರೆಸಿ ನಮ್ಮೆಲ್ಲರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಈ ಟ್ರಸ್ಟಿನ ಒಂದು ಸಂಘಟನೆಯ ಮುಖಾಂತರ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಕೂಡ ಯಶಸ್ವಿಯಾಗಿ ನಡೀಲಿ. ಇನ್ನು ಇದು ಜನಗಳ ಆಕರ್ಷಣೆಯನ್ನು ಪಡೆದು ನಮ್ಮ ಸಮಾಜದ ತಿದ್ದುವಂಥ ಕೆಲಸಗಳಾಗಲಿ ಇದರ ಮುಖಾಂತರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಟ್ರಸ್ಟಿನ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಬಂದಿರತಕ್ಕಂಥ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಭಕ್ತಾದಿಗಳು ಎಲ್ಲರಿಗೂ ಕೂಡ ನಾನು ಇವತ್ತು ನನಗೆ ಈ ಸ್ವಾಮೀಜಿಯವರ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟಂಥ ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ತಮಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಅಭಿಮಾನಪೂರ್ವಕವಾಗಿ ನಮ್ಮ ಸಂಘದ ಮೇಲೆ ಅಭಿಮಾನದ ನುಡಿಗಳನ್ನು ಆಡಿರ್ತಕ್ಕಂಥ ಜನಪ್ರಿಯ ಶಾಸಕರಿಗೆ ಧನ್ಯವಾದಗಳು. ಈಗ ಹರಿವಾಯು ಗುರು ಸೇವಾ ಟ್ರಸ್ಟ್ನಿಂದ ಶ್ರೀ ವಾಸವಿ ವಿದ್ಯಾಸಂಸ್ಥೆಯಿಂದ ಈಗ ಗುರುಗಳಿಗೆ ಫಲಸಮರ್ಪಣೆ ಕಾರ್ಯಕ್ರಮ ದಯವಿಟ್ಟು ಅವರು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೋರ್ತಾ ಇದ್ದೇನೆ. ಬಂದನು ಗೋವಿಂದ ಚಂದದಿ ಆನಂದ ಸುಂದರಿಯರ ಮಂದಿರಕ್ಕೆ ನಂದನ ಕಂದ ನಂದನ ಕಂದ. ಬಂದನು ಗೋವಿಂದ ಚಂದದಿ ಆನಂದ ಸುಂದರಿಯರ ಮಂದಿರಕ್ಕೆ ನಂದನ ಕಂದ ನಂದನ ಕಂದ. ಸುಂದರಾಕಾರ ನಂದ ಕಂದ ಗಂಭೀರ ಇಂದು ಬದನೆಯದ ಮುಖಗಳಂದ ನೋಡಿದ. ಇನ್ನು ಹರಿವಾಯು ಗುರು ಸೇವಾ ಟ್ರಸ್ಟ್ನ ವತಿಯಿಂದ ಈಗ ಗುರುಗಳಿಗೆ ಫಲಸಮರ್ಪಣೆ ಕಾರ್ಯಕ್ರಮ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ವೇದಿಕೆಗೆ ಆಗಮಿಸಿ ಆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು, ಗುರುಗಳಿಗೆ ಫಲಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ದಯವಿಟ್ಟು ಬೇಗ ಬನ್ನಿ. ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನ ಕಾಮೃತತ್ವಮಾನಶೋ ಪರೇಣನ ಕಮ್ನೇದಂ ಗುಹಾಯಾಂ ವಿಭ್ರಾಜತೆ ತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕದುಪರಾಂತಕಾಲೇ ಪರಮೋಚ್ಯಂತೆ ಸರ್ವಃ ದಕ್ರಂ ಭಾವಂ ಪರಮೇಶ್ವರೋಪಂ ಪುಂಡರೇಕಂ ಪುರಮಧ್ಯ ಸರ್ಗಸ್ಥೋ ತತ್ರಾಪಿ ದಕ್ರಂ ಗಗನಂ ವಿಶೋಕಸ್ತಸ್ಮಿನ್ನದಂತಸ್ತದುಪಾಸಿತವ್ಯಂ ಯೋ ವೇದಾದೋ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿರೇಣ ಸಯ ಪರಃ ಸ ಮಹೇಶ್ವರಃ ದೀರ್ಘತಮಾಮಧೇಯೋಯ ಜರ್ವಾಂ ದಶಮೇಧುಃ ಅಪಾಮತ್ತಃ ಬ್ರಹ್ಮ ಭವತಿ ಸಾರಥಿಃ.
ಈಗ ಅಯೋಧ್ಯ ರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಇಡೀ ವಿಶ್ವದ ಜನಕ್ಕೆಲ್ಲ ಆನಂದವನ್ನು ಕೊಟ್ಟಂತ ವಿಶ್ವ ಪ್ರಸನ್ನ ತೀರ್ಥರಿಗೆ ಭಕ್ತರೆಲ್ಲರ ಪರವಾಗಿ ಈಗ ಪುಷ್ಪವೃಷ್ಟಿ ಈಗ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವ ಗಣ್ಯರು ಒಂದು ಆನಂದವಾಗಿ ಅದನ್ನು ವೀಕ್ಷಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ವಿಶ್ವವಿಖ್ಯಾತ ಸಂತರು ಶ್ರೀ ವಿಶ್ವೇಶತೀರ್ಥರು ವಿಶ್ವದ ಜನಕ್ಕೆಲ್ಲ ಪ್ರೀತಿ ಪಾತ್ರ ಯತಿವರೇಣ್ಯರು ಜಪತಪಾನುಷ್ಠಾನ ನಿರತ ಚೇತನಾಶೀಲರು ಸಾಮಾಜಿಕ ಕಳಕಳಿಯ ಚಿಂತಕರು 5 ಬಾರಿ ಶ್ರೀಕೃಷ್ಣ ಪರ್ಯಾಯ ಪೂಜಾ ಸಮರ್ಪಿಸಿದವರು ವಿಶ್ವದ ಜನರಿಗೆ ವಿಶ್ವಪ್ರಸನ್ನ ತೀರ್ಥರ ಕೊಡುಗೆಯಾಗಿ ಕೊಟ್ಟವರು ಅಂತಹ ಗುರುಗಳ ಕೃಪಾಶೀರ್ವಾದದಿ ಬೆಳಗಿದರು ಶ್ರೀ ವಿಶ್ವಪ್ರಸನ್ನ ತೀರ್ಥರು ದಕ್ಷಿಣ ಕರ್ನಾಟಕದಲ್ಲಿ ಜನಿಸಿದವರು ಉಡುಪಿಯ ಪೂರ್ಣಪ್ರಜ್ಞ ಸಂಜಯ್ ಕಾಲೇಜಿನಲ್ಲಿ ಪದವಿ ಪಡೆದ ಪದವೀಧರರು ಯೋಗ ಹಾಗೂ ಈಜಿನಲ್ಲಿ ಪರಿಣಿತರು ಪ್ರಹ್ಲಾದ ಗುರುಕುಲದ ಸಂಸ್ಥಾಪಕರು ಸನಾತನ ಧರ್ಮ ಪ್ರಚಾರ ಪಾಲಕರು ಗೋವುಗಳ ಸಂರಕ್ಷಕರು ಗೋಶಾಲಾ ಸ್ಥಾಪಕರು ಅಯೋಧ್ಯ ರಾಮನ ಪ್ರಾಣ ಪ್ರತಿಷ್ಠೆಗೈದವರು ದಕ್ಷಿಣೋತ್ತರ ಭಕ್ತರ ಭಕ್ತಿ ಪಂಥ ಬೆಸೆದವರು ಕಾಲು ನಡಿಗೆಯಲ್ಲಿ ಕಾಷಾಯ ವಸ್ತ್ರದ ಚಿಂತಕರು ಸದಾ ಸರ್ವದಾ ರಾಮ ವಿಠಲಾರಾಧಕರು ಸಾರ್ವಜನಿಕ ಸೇವಾ ನಿರತರು ವಿಶ್ವದ ಎಲ್ಲ ಜೀವಿಗಳ ಸ್ನೇಹಪರ ಪ್ರಸನ್ನರು ಶ್ರೀ ಶ್ರೀ ವಿಶ್ವ ಪ್ರಸನ್ನ ತೀರ್ಥರು ಶ್ರೀ ಶ್ರೀ ಪೇಜಾವರ ಮಠಾಧೀಶರು 60 ಸಂವತ್ಸರ ಧೀರ ಯುವಕರು ಇಂತಹ ಯತಿಗಳನ್ನು ನೋಡುತ್ತಿರುವ ನಾವೇ ಭಾಗ್ಯವಂತರು. ಇವರ ಪೂರ್ಣಾನುಗ್ರಹ ನಮ್ಮೆಲ್ಲರ ಮೇಲಿರಲಿ ಎಂದು ಈ ಒಂದು ಪುಷ್ಪವೃಷ್ಟಿಯ